ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಕನಾಮಿ ರಿಲೇಟೆಡ್ ಆಗಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅದ್ರ ಬೇಸ್ ಮೇಲೆ ನಾವು ಹೇಗೆ ಓದಬೇಕು ಅಂತ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ಈ ಕ್ವಶನ್ಸನ್ನ ನಾವು ಡಿಸ್ಕಸ್ ಮಾಡೋದ್ರಿಂದ ಕ್ವಶನ್ಸ್ ಹಿಂಗೆ ರೈಸ್ ಆಗುತ್ತೆ, ನಾವು ಯಾವ ಪ್ಯಾಟ್ರನಲ್ಲಿ ಓದಬೇಕು ಅನ್ನೋದು ನಮಗೆ ತುಂಬ ಯೂಸ್ ಆಗುತ್ತೆ. ಆ ಕಾರಣಕ್ಕೆ ನಾವು ಸ್ಟಾರ್ಟ್ ಮಾಡಿರೋದು ಕ್ವಶನ್ ಸೀರೀಸ್. ಅದೇ ನಾವು ಯಾವುದಾದ್ರೂ ಒಂದು ಟಾಪಿಕನ್ನು ಓದ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಹೆಂಗೆ ಕ್ವಶನ್ಸ್ ಕೇಳ್ತಾನೆ ಅನ್ನೋದ್ರ ಬೇಸ್ ಮೇಲೆ ನಾವು ಓದಿದ್ರೆ ಈಸಿಯಾಗಿ ನಾವು ಓದಿದ್ದೆಲ್ಲ ಎಕ್ಸಾಮಲ್ಲಿ ಕವರ್ ಆಗುತ್ತೆ. ಜೊತೆಗೆ ಹೆಂಗೆ ಕ್ವಶನ್ಸ್ ರೈಸ್ ಆಗುತ್ತೆ ಅಂತೇಳಿ ನಮ್ಗೆ ಐಡಿಯಾಸು ಬರುತ್ತೆ. ಆ ಕಾರಣಕ್ಕೆ ಫಸ್ಟ್ ನಾವು ಈ ಕ್ವಶನ್ ಆ್ಯಂಡ್ ಆನ್ಸರ್ ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ ಅದನ್ನು ಯಾವ ಆ್ಯಂಗಲಲ್ಲಿ ಆನ್ಸರ್ ಮಾಡಬೇಕು ಅಂತ. ನಾನು ಇಲ್ಲಿ ಬರೀ ಆನ್ಸರ್ ಮಾತ್ರ ಹೇಳ್ತಾ ಇಲ್ಲ, ಆ ಕ್ವಶನ್ಸ್ನ ಮತ್ತೆ ಹೇಗೆ ಕೇಳ್ಬೋದು, ಅದೇ ಇದೇ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು, ಮತ್ತು ಅವಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು ಅಂತೇಳಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದು ಫೋರ್ತ್ ಸೆಷನ್ನು. ನಾನು ಬರೆದಿರೋಂಥ ಬುಕ್ಕು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುಪಯುಕ್ತವಾದಂಥದ್ದು. ನೆಕ್ಸ್ಟು ನೀವೆಲ್ಲ ಗೊತ್ತಿದೆ, ವಿಜಯಭವದಿಂದ ಅತ್ಯುತ್ತಮವಾದಂತಹ ವೀಡಿಯೋಸನ್ನು ನಾವು ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಉಪಯುಕ್ತ ಆಗಲಿ ಅಂತೇಳಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಇದನ್ನು ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ, ನೀವು ಆ್ಯಕ್ಸೆಸ್ ಮಾಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ವಿಚ್ ಐಟಮ್ ಆ್ಯಸ್ ದ ಹೈಯೆಸ್ಟ್ ವೆಯ್ಟ್ ಇನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್? ಇಲ್ಲಿ 2 ಇಂಡೆಕ್ಸ್ ಬರುತ್ತೆ. ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಅಂದರೆ ನಮ್ಮಲ್ಲಿ 2 ಇಂಡೆಕ್ಸ್ ಬರುತ್ತೆ. ಯಾವ 2 ಅಂತ ಬಂದಾಗ, ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇನ್ನೊಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಅಂದರೆ ಗ್ರಾಹಕ ಬೆಲೆ ಸೂಚ್ಯಾಂಕ ಮತ್ತು ಸಗಟು ಬೆಲೆ ಸೂಚ್ಯಾಂಕ ಅಂತೇಳಿ 2 ಸೂಚ್ಯಾಂಕಗಳನ್ನು ಬಳಸಿ ನಾವು ಹಣದುಬ್ಬರವನ್ನು ಮಾಪನ ಮಾಡ್ತಿದ್ವಿ. 2015ವರೆಗೂ ನಾವು ಹಣದುಬ್ಬರವನ್ನು ಮಾಪನ ಮಾಡಲಿಕ್ಕೆ WPIಯನ್ನು ಬಳಸ್ತಾ ಇದ್ವಿ 2015ವರೆಗೂ. 2015ರಲ್ಲಿ ಊರ್ಜಿತ್ ಪಟೇಲ್ ಸಮಿತಿ ಶಿಫಾರಸು ಮಾಡುತ್ತೆ, ನಮ್ಮಲ್ಲಿ ಹಣದುಬ್ಬರ ದರವನ್ನು ನಿಗದಿಪಡಿಸಲಿಕ್ಕೆ WPI ಅಂದರೆ ಸಗಟು ಬೆಲೆ ಸೂಚ್ಯಾಂಕಕ್ಕೆ ಬದಲಾಗಿ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಬಳಸಿ ಅಂತ ಹೇಳುತ್ತೆ. ಆ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ನಾವು ಪ್ರಸ್ತುತ ಹಣದುಬ್ಬರವನ್ನು ಅಂದಾಜು ಮಾಡ್ತಾ ಇದ್ದೀವಿ. ಈ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ವಿಧಗಳು ಬರುತ್ತೆ. ಗ್ರಾಹಕ ಬೆಲೆ ಸೂಚ್ಯಾಂಕ, ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ, ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ, ಗ್ರಾಮೀಣ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ. ಇವುಗಳನ್ನು ಲೇಬರ್ ಬ್ಯೂರೋ ಸಿಮ್ಲಾದವರು ಪ್ರಿಪೇರ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಆದರೆ ಜನರಲ್ ಆಗಿ ನಾವು ಆಲ್ ಇಂಡಿಯಾ ಲೆವೆಲಲ್ಲಿ ಯೂಸ್ ಮಾಡೋಂಥದ್ದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ CPI ಫಾರ್ ರೂರಲ್ ಮತ್ತು CPI ಫಾರ್ ಅರ್ಬನ್ ಅಂತ ಮಾಡ್ತೀವಿ. ಇವೆರಡನ್ನು ಮಾಡಿ ಕಂಬೈಂಡ್ ಅಂತ ನಾವು ಮಾಡ್ತೀವಿ. ಈ ಕಂಬೈಂಡ್ನ ಅಂದರೆ ಸಂಯೋಜಿತ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತ ಕರಿತೀವಿ. ಈ ಸಂಯೋಜಿತ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಈಗ ಯಾವುದಾಗಿದೆ ಅದು NSO ಆಗಿದೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇದನ್ನು ಪ್ರಿಪೇರ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಎವ್ರಿ ಇಯರು. ಇದ್ರ ಬೇಸ್ ಮೇಲೆ ನಾವು ಹಣದುಬ್ಬರವನ್ನು ಮಾಪನ ಮಾಡ್ತೀವಿ. ಇದನ್ನು ಸಿದ್ಧಪಡಿಸಲಿಕ್ಕೆ ಸರಕುಗಳನ್ನು ಅಂತ ಆಯ್ಕೆ ಮಾಡಿದ್ದೀವಿ. ಆ ಸರಕುಗಳನ್ನು ಒಟ್ಟು ನಾವು ಡಿವೈಡ್ ಮಾಡ್ತೀವಿ. ಅಂದರೆ ಯಾವ್ಯಾವ ಥರ ಡಿವೈಡ್ ಮಾಡ್ತೀವಿ ಅಂದರೆ ಆಹಾರ, ಬಟ್ಟೆ, ವಸತಿ, ಫ್ಯೂಯಲ್ ಆ್ಯಂಡ್ ಪವರ್ ಅಂದರೆ ಇಂಧನ ಮತ್ತು ಶಕ್ತಿ, ನಾವು ಆಲ್ಕೋಹಾಲ್, ಪಾನ ಮಸಾಲ ಅಂತಲೂ ನಾವು ಕನ್ಸಿಡರ್ ಮಾಡಿದ್ದೀವಿ, ಮಿಸ್ಸೆಲೇನಿಯಸ್ ಅಂತ ಡಿವೈಡ್ ಮಾಡಿದ್ದೀವಿ. ಈ ಥರ ಬ್ಯಾಸ್ಕೆಟನ್ನು ಡಿವೈಡ್ ಮಾಡಿದ್ದೀವಿ. ಹಾಗಾದರೆ ಬಟ್ಟೆಗೆ ಜಾಸ್ತಿ ಅಂದರೆ ಇಲ್ಲಿ ಬಾಡಿಗೆ, ಮನೆ ಅಂತ ಬರುತ್ತೆ, ಫುಡ್ ಅಂತ ಬರುತ್ತೆ, ಆಹಾರ ಬರುತ್ತೆ, ಫ್ಯೂಯಲ್ ಅಂತ ಬರುತ್ತೆ, ಕ್ಲಾತಿಂಗ್, ಇದ್ರ ಜೊತೆಗೆ ಪಾನ, ಆಲ್ಕೋಹಾಲ್ ಅದೊಂದನ್ನು ಕನ್ಸಿಡರ್ ಮಾಡಿದ್ದೀವಿ. ಇನ್ನೆಲ್ಲ ಮಿಸ್ಸೆಲೇನಿಯಸ್ ಅಂತೇಳಿ ಕನ್ಸಿಡರ್ ಮಾಡಿದ್ದೀವಿ. ಹಾಗಾದ್ರೆ ಅತಿ ಹೆಚ್ಚು ತೂಕವನ್ನು ಯಾವುದಕ್ಕೆ ಕೊಟ್ಟಿದ್ದೀವಿ? ಯಾವುದರಲ್ಲಿ? ಗ್ರಾಹಕ ಬೆಲೆ ಸೂಚ್ಯಾಂಕ. ನಾವೇನಾದರೂ ಸಗಟು ಬೆಲೆ ಸೂಚ್ಯಾಂಕದಲ್ಲಿ ಅತಿ ಹೆಚ್ಚಿನ ತೂಕವನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಎಕ್ಸಾಮನ್ನು ಕೇಳಿದ್ರೆ, ಸಗಟು ಬೆಲೆ ಸೂಚ್ಯಾಂಕ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ಹೈಯೆಸ್ಟ್ ವೆಯ್ಟನ್ನು ಕೊಟ್ಟಿರೋದು ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ಗೆ, ಅಂದರೆ ತಯಾರಿಕಾ ಸರಕುಗಳಿಗೆ ಹೆಚ್ಚಿನ ತೂಕವನ್ನು ಕೊಟ್ಟಿದ್ದೀವಿ. ಎಲ್ಲಿ? ಸಗಟು ಬೆಲೆ ಸೂಚ್ಯಾಂಕ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಆದರೆ ಇವನು ಕೇಳಿರೋದು ಯಾವುದು ಇಲ್ಲಿ? ಗ್ರಾಹಕ ಬೆಲೆ ಸೂಚ್ಯಾಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಲ್ಲಿ ಏನಾದರೂ ಸಗಟು ಬೆಲೆ ಸೂಚ್ಯಾಂಕ ಅಂತ ಇತ್ತು ಅಂದರೆ ತಯಾರಿಕಾ ಸರಕುಗಳಾಗ್ತಾ ಇತ್ತು. ಇಲ್ಲ ಅವನು ಕೇಳಿರೋದು ಯಾವುದು? ಗ್ರಾಹಕ ಬೆಲೆ ಸೂಚ್ಯಾಂಕ. ಆ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ ಅತಿ ಹೆಚ್ಚಿನ ತೂಕವನ್ನು ಯಾವುದಕ್ಕೆ ಕೊಟ್ಟಿದ್ದೀವಿ ನಾವು ಅಂದರೆ ಫುಡ್ಗೆ ಕೊಟ್ಟಿದ್ದೀವಿ. ಅತಿ ಹೆಚ್ಚಿನ ತೂಕವನ್ನು ಯಾವುದಕ್ಕೆ ಕೊಟ್ಟಿದ್ದೀವಿ? ಫುಡ್ಗೆ. ಹಾಗಾದರೆ
ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಫುಡ್, ಅಂದರೆ ಆಹಾರಕ್ಕೆ ಅತಿ ಹೆಚ್ಚಿನ ತೂಕವನ್ನು ಕೊಟ್ಟಿದ್ದೀವಿ. ಯಾವುದರಲ್ಲಿ? ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ. ಓಕೆ, ಇದು ಫಸ್ಟ್ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಗೋಲ್ಡನ್ ರೆವಲ್ಯೂಷನ್ ವಾಸ್ ಎ ಪೀರಿಯಡ್ ಆಫ್ ವೆರಿ ಹೈ ಪ್ರೊಡಕ್ಟಿವಿಟಿ ಇನ್, ಅಂದರೆ ಸುವರ್ಣ ಕ್ರಾಂತಿಯ ಅವಧಿಯಲ್ಲಿ ಅಧಿಕ ಉತ್ಪಾದಕತೆಯಾದ ಕ್ಷೇತ್ರ, ಅಥವಾ ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ದ ಗೋಲ್ಡನ್ ರೆವಲ್ಯೂಷನ್ ರಿಲೇಟೆಡ್ ಟು ಅಂತ ಕೇಳಿದ್ದಾನೆ. ಹಾಗಾದರೆ ಗೋಲ್ಡನ್ ರೆವಲ್ಯೂಷನ್ ನಮ್ಮಲ್ಲಿ ಬೇರೆ ಬೇರೆ ರೆವಲ್ಯೂಷನ್ಸ್ ಬರ್ತವೆ. ಗ್ರೀನ್ ರೆವಲ್ಯೂಷನ್ ಬರುತ್ತೆ, ವೈಟ್ ರೆವಲ್ಯೂಷನ್ ಬರುತ್ತೆ, ಬ್ಲೂ ರೆವಲ್ಯೂಷನ್ ಬರುತ್ತೆ. ಇವನು ಕೇಳಿರೋದು ಯಾವುದನ್ನು ಇಲ್ಲಿ? ಗೋಲ್ಡನ್ ರೆವಲ್ಯೂಷನ್. ಅಂದರೆ ಗ್ರೀನ್ ರೆವಲ್ಯೂಷನ್ ಮೀನ್ಸ್ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್, ಅಂದರೆ ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಅದರಲ್ಲಿ ಮೇಜರ್ ಆಗಿ ಮೊದಲನೇ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಗೋಧಿ ಮತ್ತು ಭತ್ತದ ಉತ್ಪಾದನೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಭಾರತದಲ್ಲಿ MS ಸ್ವಾಮಿನಾಥನ್ ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೆದ್ರೆ, ಪ್ರಪಂಚದಲ್ಲಿ ನಾರ್ಮನ್ ಬೋರ್ಲಾಕ್ ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಅಂದರೆ ಅದು ಹಸಿರು ಕ್ರಾಂತಿಗೆ. ಇನ್ನು ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಅಂತ ನೀವು ಕೇಳಿದರೆ, ವೈಟ್ ರೆವಲ್ಯೂಷನ್, ಡಾಕ್ಟರ್ ವರ್ಗೀಸ್ ಕುರಿಯನ್ ರವರನ್ನು ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಶ್ವೇತ ಕ್ರಾಂತಿಯನ್ನು ಆಪರೇಷನಲ್ ಫ್ಲಡ್, ಅಂದರೆ ವೈಟ್ ರೆವಲ್ಯೂಷನ್ ಈಸ್ ಆಲ್ಸೋ ನೋನ್ ಆಸ್ ಆಪರೇಷನಲ್ ಫ್ಲಡ್ ಅಂತಲೂ ಕರಿತೀವಿ. ಓಕೆ, ಅದು ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ. ಇನ್ನು ಬ್ಲೂ ರೆವಲ್ಯೂಷನ್ ಮೀನ್ಸ್ ಫಿಶ್ ಪ್ರೊಡಕ್ಷನ್, ಅಂದರೆ ನೀಲಿ ಕ್ರಾಂತಿ ಅಂತ ಅಂದರೆ ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ. ಆ ಥರ ಇಲ್ಲಿ ಅವನು ಯಾವುದನ್ನು ಕೇಳಿದ್ದಾನೆ? ಗೋಲ್ಡನ್ ರೆವಲ್ಯೂಷನ್ ಯಾವುದರ ಉತ್ಪಾದಕತೆಯಲ್ಲಿ, ಅಂದರೆ ಸುವರ್ಣ ಕ್ರಾಂತಿ ಯಾವುದಿನಲ್ಲಿ ಯಾವುದರ ಉತ್ಪಾದಕತೆ ಜಾಸ್ತಿ ಆಯಿತು ಅಂತ. ಅವನು ಯಾವುದನ್ನು ಕೊಟ್ಟಿದ್ದಾನೆ? ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ ಅಂತ ಕೇಳಿದ್ದಾನೆ. ಇತ್ತೀಚೆಗೆ ಭಾರತ ಸರ್ಕಾರ ಸಾವಯವ ಕೃಷಿಯನ್ನು ಉತ್ತೇಜನ ಮಾಡ್ತಾ ಇದೆ. ಅದಕ್ಕೆ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆ ಅಂತಲೂ ಜಾರಿಗೆ ತಂದಿದೆ. ಓಕೆ, ಹಾರ್ಟಿಕಲ್ಚರ್ ತೋಟಗಾರಿಕೆ, ಹಾಗೆಯೇ ಫಿಸಿಕಲ್ಚರ್ ಅಂದರೆ ಮೀನುಗಾರಿಕೆ, ಕಮರ್ಷಿಯಲ್ ಕ್ರಾಪ್ಸ್ ವಾಣಿಜ್ಯ ಬೆಳೆಗಳು ಅಂತ ಕೇಳಿದ್ದಾನೆ. ಹಾಗಾದರೆ ಗೋಲ್ಡನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಹಾರ್ಟಿಕಲ್ಚರ್, ತೋಟಗಾರಿಕೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಾಗತ್ತೆ? ಹಾರ್ಟಿಕಲ್ಚರ್ ಕ್ರಾಪ್ಸ್, ಅಂದರೆ ತೋಟಗಾರಿಕಾ ಉತ್ಪಾದನೆಯಲ್ಲಿ ಆದಂಥ ಹೆಚ್ಚಳವನ್ನು ನಾವೇನಂತ ಕರಿತೀವಿ? ಸುವರ್ಣ ಕ್ರಾಂತಿ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್, ಖಾರಿಫ್ ಸೀಸನ್ ಇನ್ ಕರ್ನಾಟಕ ಈಸ್ ಫ್ರಮ್, ಅಂದರೆ ಕರ್ನಾಟಕದಲ್ಲಿ ಖಾರಿಫ್ ಅಥವಾ ಮುಂಗಾರು ಬೆಳೆಯ ಅವಧಿ ಅಂತ ಕೇಳಿದ್ದಾನೆ. ಅಂದರೆ ಖಾರಿಫ್ ಬೆಳೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ? ಅವನು ಪರ್ಟಿಕ್ಯುಲರಾಗಿ ಕೇಳಿರೋದು ಯಾವುದನ್ನು? ಕರ್ನಾಟಕದಲ್ಲಿ ಖಾರಿಫ್ ಬೆಳೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ದಾನೆ. ಓಕೆ, ಈಗ ನೀವೆಲ್ಲ ಗೊತ್ತಿದೆ, ನಮ್ಮಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಯಾವ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ? ಈ ಥರ ಸ್ಟಾರ್ಟ್ ಆಗುತ್ತಲ್ಲ, ಕೇರಳದಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಸೌತ್ ವೆಸ್ಟರ್ನ್ ಅಂತ ನಾವು ಕರಿತೀವಿ, ಅಂದರೆ ನೈಋತ್ಯ ಮಾರುತ ಅಂತ ಕರಿತೀವಿ. ನಮ್ಮಲ್ಲಿ ಮುಂಗಾರು ಮಳೆ ಪ್ರಾರಂಭ ಆಗೋದು ಜೂನ್ ಮಂತಲ್ಲೆಲ್ಲ ಹೇಳ್ತಾರಲ್ಲ ಡೇಟ್, ಯಾವ ಕಡೆಯಿಂದ ಬರುತ್ತೆ? ಕೇರಳದಿಂದ ಬರುತ್ತೆ. ಆ ಜೂನ್ ಮಂತಲ್ಲಿ ಬರುತ್ತಲ್ಲ, ಆ ಜೂನ್ ಮಂತಲ್ಲಿ ನಮ್ಮ ರೈತರು ಬಿತ್ತನೆ ಮಾಡ್ತಾರೆ. ಆ ಬಿತ್ತನೆ ಮಾಡೋದನ್ನು ಮುಂಗಾರು ಬೆಳೆ ಅಥವಾ ಖಾರಿಫ್ ಬೆಳೆ ಅಂತ ನಾವು ಕರಿತೀವಿ. ಈ ಥರ ಮಾನ್ಸೂನಿಗೆ ಹೋಗಿ ರಿಟರ್ನ್ ಆಗುತ್ತೆ. ಯಾವ ಕಡೆಯಿಂದ ರಿಟರ್ನ್ ಆಗುತ್ತೆ? ಇದನ್ನು ನಾರ್ತ್ ಈಸ್ಟ್, ಅಂದರೆ ನಾರ್ತ್ ಈಸ್ಟರ್ನ್ ಮಾನ್ಸೂನ್ ಅಂತ ಕರಿತೀವಿ. ಈಶಾನ್ಯ ಮಾರುತದ ಸಂದರ್ಭದಲ್ಲಿ ನಾವು ರಬಿ ಬೆಳೆಗಳನ್ನು ಬೆಳಿತೀವಿ. ಹಾಗಾದರೆ ನೈಋತ್ಯ ಮಾನ್ಸೂನ್ ಸಂದರ್ಭದಲ್ಲಿ ಬೆಳೆಯುವಂಥ ಬೆಳೆ ಯಾವುದು? ಮುಂಗಾರು ಬೆಳೆ ಅಥವಾ ಖಾರಿಫ್ ಬೆಳೆ ಅಂತ ನಾವು ಕರಿತೀವಿ. ಓಕೆ, ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದಾಗ ನೀವು ನಿಮ್ಮ ಹಳ್ಳಿಗಳೆಲ್ಲ ನೋಡಿರ್ತೀರಿ, ಜೂನ್ ಮಂತಲ್ಲಿ ಮಳೆ ಬಂತು ಅಂದರೆ ಎಲ್ಲ ಅದನ್ನೆಲ್ಲ ಹದ ಮಾಡ್ಕೊಂಡು ಬಿತ್ತನೆ ಮಾಡೋಕ್ಕೆ ಹೋಗ್ತಾರೆ, ಗೊತ್ತಾ? ಆ ಜೂನ್ ಮಂತಲ್ಲಿ ಬಿತ್ತನೆ ಮಾಡ್ತಾರೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಂದರೆ ಸೆಪ್ಟೆಂಬರ್ಗೆ 4 ತಿಂಗಳಾಗುತ್ತೆ. ಆ ಸೆಪ್ಟೆಂಬರ್ ಮಂತಲ್ಲಿ ಹಾರ್ವೆಸ್ಟ್ ಮಾಡ್ತಾರಲ್ಲ, ಆ ಕ್ರಾಪನ್ನು ನಾವೇನಂತ ಕರಿತೀವಿ? ಖಾರಿಫ್ ಕ್ರಾಪ್ ಅಂತೇಳಿ ಕರಿತೀವಿ, ಅಥವಾ ಮುಂಗಾರು ಬೆಳೆ ಅಂತ ಕರಿತೀವಿ. ಹಾಗಾದ್ರೆ ಆಪ್ಷನ್ ಯಾವುದನ್ನು ಕೊಟ್ಟಿದ್ದಾನೆ ಇಲ್ಲಿ ಅವನು? ಫೆಬ್ರವರಿ ಟು ಜೂನ್, ಫೆಬ್ರವರಿಯಿಂದ ಜೂನ್ವರೆಗೂ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏಪ್ರಿಲ್ ಟು ಸೆಪ್ಟೆಂಬರ್, ಅಂದರೆ ಏಪ್ರಿಲಿಂದ ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅಕ್ಟೋಬರ್ ಟು ಡಿಸೆಂಬರ್, ಅಕ್ಟೋಬರ್ನಿಂದ ಡಿಸೆಂಬರ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಜೂನ್ ಟು ಸೆಪ್ಟೆಂಬರ್, ಜೂನಿಂದ ಸೆಪ್ಟೆಂಬರ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಎಸ್,
June to September, it is a Kharif season in Karnataka. Okay, right? Yes. Next question ನೋಡೋಣ. According to District Human Development Report, which is the lowest ranking district in Karnataka? ಅಂದರೆ ಕರ್ನಾಟಕದಲ್ಲಿ ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಯಾರು ಇದನ್ನು ಇದು ಮಾಡ್ತಾರೆ? ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋರು ಸಿದ್ಧಪಡಿಸಿ ಪ್ರಕಟಿಸ್ತಾರೆ. ಯಾವುದು? ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು. ಅಂದರೆ ಜಾಗತಿಕ ಮಟ್ಟದಲ್ಲಿ ಮಾನವಾಭಿವೃದ್ಧಿ ಸೂಚ್ಯಾಂಕವನ್ನು ಯಾರು ಸಿದ್ಧಪಡಿಸ್ತಾರೆ? ನೋಡಿ, ಅವನು ಕೇಳಿರೋದು ಯಾವುದನ್ನು? ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಗ್ಲೋಬಲಿ UNDPನವರು ಮಾಡ್ತಾರಲ್ಲ, UNDP ಎವ್ರಿ ಇಯರ್ ಮಾಡ್ತಾರಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಇದನ್ನು ಸಿದ್ಧಪಡಿಸಿ ಪ್ರಕಟಿಸುತ್ತೆ. ಇದು ಸಿದ್ಧಪಡಿಸಿ ಪ್ರಕಟಿಸಿರುವಂತಹ ಜಿಲ್ಲಾ ಮಾನವಾಭಿವೃದ್ಧಿ ವರದಿಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಬೆಂಗಳೂರಿದೆ. ಮೊದಲನೇ ಸ್ಥಾನದಲ್ಲಿ ಯಾವುದಿದೆ? ಬೆಂಗಳೂರಿದ್ದರೆ ಕೊನೆ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ, ಯಾದಗಿರಿ, ಕೊಪ್ಪಳ, ರಾಯಚೂರು ಮತ್ತು ವಿಜಯಪುರ. 23rd ರ್ಯಾಂಕಲ್ಲಿ ಯಾವುದಿದೆ? ವಿಜಯಪುರ ಇದ್ದರೆ 25 ರ್ಯಾಂಕಲ್ಲಿ ಯಾವುದಿದೆ? ಕೊಪ್ಪಳಿದೆ. 28th ರ್ಯಾಂಕಲ್ಲಿ ಯಾವುದಿದೆ? ರಾಯಚೂರಿದೆ. 29th ಇದೆಯಲ್ಲ ಗುಲ್ಬರ್ಗ ಇದ್ದರೆ 30th ಪ್ಲೇಸಲ್ಲಿ ಅಂದರೆ 30ನೇ ಸ್ಥಾನದಲ್ಲಿ ಯಾರಿದ್ದಾರೆ? ಯಾದಗಿರಿ ಇದೆ. ಹಾಗಾದರೆ ಕೊನೆ ಸ್ಥಾನದಲ್ಲಿರುವಂತಹ ಜಿಲ್ಲೆ ಯಾವುದು ಅಂದರೆ ಯಾದಗಿರಿ. ಮೊದಲನೇ ಸ್ಥಾನದಲ್ಲಿರುವಂಥ ಜಿಲ್ಲೆ ಯಾವುದು ಅಂದರೆ ಬ್ಯಾಂಗ್ಳೂರು ಅರ್ಬನ್. ಬೆಂಗಳೂರು ನಗರ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದ್ದರೆ ಯಾದಗಿರಿ ಕೊನೆ ಸ್ಥಾನದಲ್ಲಿದೆ. ಹಾಗಾದ್ರೆ ಇಲ್ಲಿ ಅವ್ನು ಕೇಳಿರೋ ಕ್ವಶನ್ ಯಾವುದು? ಲೋಯೆಸ್ಟ್ ರ್ಯಾಂಕಿಂಗ್, ಕೊನೆಯ ಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ಹಾಗಾದ್ರೆ ಲೋಯೆಸ್ಟ್ ರ್ಯಾಂಕಿಂಗಲ್ಲಿರೋದು ಯಾವುದು? ಯಾದಗಿರಿ. ನೋಡಿ, ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು 3 ಉಪಸೂಚ್ಯಾಂಕಗಳ ಅಥವಾ 3 ಅಂಶಗಳ ಆಧಾರದ ಮೇಲೆ ಸಿದ್ಧಪಡಿಸಿ ಪ್ರಕಟಿಸಲಾಗುತ್ತೆ. ಅದನ್ನು ಯಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು? UNDP. ಯಾವುವು ಅಂದರೆ ಫಸ್ಟ್ ಒನ್ನು ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟಗಳನ್ನು ಒಳಗೊಂಡ ಸಂಯೋಜಿತ ಸೂಚ್ಯಾಂಕವನ್ನು ಮಾನವಾಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೀವಿ. ಆ ಕರ್ನಾಟಕದಲ್ಲಿ 30 ಜಿಲ್ಲೆಗಳಿಗೆ ಸಿದ್ಧಪಡಿಸಿರುವಂತಹ ಮಾನವಾಭಿವೃದ್ಧಿ ವರದಿನಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾರಿದ್ದಾರೆ? ಬೆಂಗಳೂರು ನಗರ ಇದ್ದರೆ ಕೊನೆ ಸ್ಥಾನದಲ್ಲಿ ಯಾದಗಿರಿ ಇದೆ. ಹಾಗಾದರೆ ನಮಗಿಲ್ಲಿ ಕ್ವಶನ್ ಕೇಳಿದ ಯಾವುದು ಕೊನೆಯ ಸ್ಥಾನದಲ್ಲಿದೆ ಅಂತ ಕೇಳಿದಾನೆ. ಕೊನೆ ಸ್ಥಾನದಲ್ಲಿರೋವಂಥದ್ದು ಯಾದಗಿರಿ. ನೋಡಿ, ಕರೆಕ್ಟ್ ಆನ್ಸರ್ ಯಾವುದಾಗಾದರೆ ಯಾದಗಿರಿ, ರೈಟ್? ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಎಸ್, ವಾಟ್ ಈಸ್ ದ ರೂರಲ್ ಲಿಟ್ರಸಿ ರೇಟ್ ಇನ್ ಕರ್ನಾಟಕ ಅಕಾರ್ಡಿಂಗ್ ಟು 2011 ಸೆನ್ಸಸ್? ಅಂದರೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ನೀವು ಕೇಳಿದಿರಿ. ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂದರೆ 73%. ಭಾರತದ ಸಾಕ್ಷರತಾ ದರ ನಾವು ಯಾರ್ದು? ಇಂಡಿಯಾ ಲಿಟ್ರಸಿ ರೇಟ್ ಎಷ್ಟಿದೆ ಅಂದರೆ 73% ಇದೆ ಭಾರತದ್ದು. ಅದರಲ್ಲಿ ಮೇಲ್ ಎಷ್ಟಿದೆ ಭಾರತದ್ದು ಅಂತಂದರೆ 80.9 ಮೇಲ್ ಲಿಟ್ರಸಿ ರೇಟ್ ಇದ್ದರೆ ಫೀಮೇಲ್ ಲಿಟ್ರಸಿ ರೇಟ್ 64.6 ಇದೆ. ಎಲ್ಲಿ? ಭಾರತದಲ್ಲಿ. ಇದನ್ನೇ ಕರ್ನಾಟಕದ ಲಿಟ್ರಸಿ ರೇಟ್ನ ತಗೊಂಡಾಗ 75.40 ಕರ್ನಾಟಕದ ಲಿಟ್ರಸಿ. ಆದರೆ ಕರ್ನಾಟಕದಲ್ಲಿ ಮೇಲ್ ಲಿಟ್ರಸಿ ರೇಟ್ 82.5, ಫೀಮೇಲ್ ಲಿಟ್ರಸಿ ರೇಟ್ 68.1. ಓಕೆ, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಜಿಲ್ಲೆ ದಕ್ಷಿಣ ಕನ್ನಡ, ಆದರೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾದಗಿರಿ ಆಗುತ್ತೆ. ಹಾಗೆ ಕರ್ನಾಟಕದ ಗ್ರಾಮೀಣ ಸಾಕ್ಷರತಾ ದರ ಎಷ್ಟು ಅಂತಂದರೆ 68.86. 68.86 ರೂರಲ್ ಲಿಟ್ರಸಿ ರೇಟ್ ಇನ್ ಕರ್ನಾಟಕ. ಕರ್ನಾಟಕದ ಗ್ರಾಮೀಣ ಸಾಕ್ಷರತಾ ದರ ಎಷ್ಟು ಅಂದರೆ 68.86. ಭಾರತದ ಎಷ್ಟಿದೆ? 73. ಕರ್ನಾಟಕದ ಎಷ್ಟಿದೆ? 75.40. ಅದೇ ರೀತಿ ಕರ್ನಾಟಕದ ಗ್ರಾಮೀಣ ಸಾಕ್ಷರತಾ ದರ ಎಷ್ಟಿದೆ ಅಂದರೆ 68.86. ಓಕೆ, ಇದು ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ನಾವು ನೋಡಿದ್ರೆ 68.86 ಈಸ್ ಕರ್ನಾಟಕ ರೂರಲ್ ಲಿಟ್ರಸಿ ರೇಟ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಹೂ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್?
ಅಂದರೆ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಥವಾ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು ಅಂತ ಕರಿತೀವಿ. ಇಲ್ಲಿ 3 ಸಿಸ್ಟಮ್ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಬ್ರಿಟಿಷ್ ಪೀರಿಯಡಲ್ಲಿ. ಯಾವ 3 ಅಂತ ನಿಮಗೆಲ್ಲ ಗೊತ್ತಿದೆ. ಜಮೀನ್ದಾರಿ ಪದ್ಧತಿ, ಅದನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಕರಿತೀವಿ. ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ಅಂತೇಳಿ 3 ಪದ್ಧತಿಗಳನ್ನು ನಾವು ಜಾರಿಗೆ ತರ್ತೀವಿ. ಓಕೆ, ಹಾಗಾದ್ರೆ ಇಲ್ಲಿ ಅವನು ಕೇಳಿರೋದು ಯಾವುದು? ಹೂ ಇಂಟ್ರೊಡ್ಯೂಸ್ಡ್ ರೈತವಾರಿ ಸಿಸ್ಟಮ್, ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ನಮ್ಮಲ್ಲಿ ಮೊದಲು ಜಾರಿಗೆ ತಂದಂತಹ ಪದ್ಧತಿ ಯಾವುದಂತಂದರೆ, ಮೊದಲು ಜಾರಿಗೆ ತಂದಿದ್ದು ಕಾಯಂ ಜಮೀನ್ದಾರಿ ಪದ್ಧತಿ. ಲಾರ್ಡ್ ಕಾರ್ನ್ವಾಲಿಸ್ ಯಾವುದು ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಅದಾದಮೇಲೆ ಥಾಮಸ್ ಮನ್ರೋ ಯಾವುದನ್ನು ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಥಾಮಸ್ ಮನ್ರೋ ಮತ್ತು ಕ್ಯಾಪ್ಟನ್ ರೀಡ್, ಇಬ್ಬರು ಹೆಸರು ಇಲ್ಲಿ ನಿಮಗೆ ನೆನಪಿರಲಿ. ಥಾಮಸ್ ಮನ್ರೋ ಮತ್ತು ಕ್ಯಾಪ್ಟನ್ ರೀಡ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇನ್ನೊಂದಿದೆ, ರೈತವಾರಿ ಆಯಿತು, ಜಮೀನ್ದಾರಿ ಆಯಿತು, ಮಹಲ್ವಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ವೈಸ್ರಾಯ್ ಆಗಿದ್ದಾಗ ಜೇಮ್ಸ್ ಥಾಮ್ಸನ್ ಅನ್ನುವಂಥ ವ್ಯಕ್ತಿ ಯಾವುದನ್ನು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೋಡಿ, 3 ಪದ್ಧತಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಪ್ರಾಂತ್ಯದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಅದಾದಮೇಲೆ ಯಾವುದನ್ನ ರೈತವಾರಿ ಪದ್ಧತಿಯನ್ನು ಯಾರಿಗೆ ತರ್ತಾರೆ? ಥಾಮಸ್ ಮನ್ರೋ ಮತ್ತು ಕ್ಯಾಪ್ಟನ್ ರೀಡ್ ಜಾರಿಗೆ ತರ್ತಾರೆ. ಇನ್ನೊಂದು ಮಹಲ್ವಾರಿ ಪದ್ಧತಿನ ಯಾರು ಜಾರಿಗೆ ತರ್ತಾರೆ ಅಂತ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ವೈಸ್ರಾಯ್ ಆಗಿದ್ದಾಗ ಅದನ್ನು ಜಾರಿಗೆ ತಂದಂಥವ್ರು ಜೇಮ್ಸ್ ಥಾಮ್ಸನ್ ಅಂತ ಹೇಳ್ಬಿಟ್ಟು. ಓಕೆ, ಜೇಮ್ಸ್ ಥಾಮ್ಸನ್ ಅಂತ ಕೇಳಿದ್ರೆ ಅವ್ರು ಹಾಕಬೇಕು, ಅವ್ರಿಲ್ಲ ಅಂತಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕೇಳಿರೋದು ಯಾವುದು? ರೈತವಾರಿ ಸಿಸ್ಟಮನ್ನು ಜಾರಿಗೆ ತಂದವರು ಯಾರು ಅಂದರೆ ಥಾಮಸ್ ಮನ್ರೋ. ಓಕೆ, ನೆಕ್ಸ್ಟ್ ಕ್ವಶನ್. ದ ಆಥರ್ ಆಫ್ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈಸ್, ಅಂದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾನೆ. ಇದು ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಾರೆ ದಾದಾಬಾಯಿ ನವರೋಜಿ. ತಮ್ಮ ಗ್ರಂಥ ಯಾವುದು ಅಂದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ. ಹಾಗೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಮಾಪನ ಮಾಡಿದ್ದು ಯಾವ ಗ್ರಂಥದಲ್ಲಿ ಅಂದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಹಾಗೆಯೇ ಭಾರತದಲ್ಲಿ ಬಡತನವನ್ನು ಮತ್ತು ರಾಷ್ಟ್ರೀಯ ಎರಡನ್ನು ಮೊದಲ ಬಾರಿಗೆ ಮಾಪನ ಮಾಡಿದ್ದು ಈ ಗ್ರಂಥದಲ್ಲಿ. ಹಾಗಾದ್ರೆ ಇದನ್ನು ಬರೆದವರು ಯಾರು ಅಂದರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಬರೀತಾರೆ. ದಾದಾಬಾಯಿ ನವರೋಜಿ ಬರೀತಾರೆ. ಅವರ ಗ್ರಂಥ ಯಾವುದನ್ನು ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಗ್ರಂಥನ ಬರೀತಾರೆ. ಈ ಗ್ರಂಥದಲ್ಲಿ ಹೇಳ್ತಾರೆ ಭಾರತದ ಬಡತನಕ್ಕೆ ಕಾರಣ ಬ್ರಿಟಿಷ್ನವರು. ಭಾರತ ಇವತ್ತು ಹಿಂದುಳಿದ ರಾಷ್ಟ್ರ ಆಗಲಿಕ್ಕೆ ಪ್ರಮುಖ ಕಾರಣ ಯಾರು? ಬ್ರಿಟಿಷರ ಆಳ್ವಿಕೆ ಅನ್ನುವಂಥದ್ದನ್ನು ಸವಿವರವಾಗಿ ಈ ಒಂದು ಗ್ರಂಥದಲ್ಲಿ ವಿವರಿಸ್ತಾರೆ. ಅವರನ್ನು ಭಾರತದ ವೃದ್ಧ ಪಿತಾಮಹ ಅಂತೇಳಿ ಕರಿತೀವಿ. ಯಾರನ್ನ? ದಾದಾಬಾಯಿ ನವರೋಜಿ. ಹಾಗಾದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂಥ ಗ್ರಂಥವನ್ನು ಬರೆದವರು ಯಾರು ಅಂದರೆ ದಾದಾಬಾಯಿ ನವರೋಜಿ. ಓಕೆ, ಹಾಗಾದ್ರೆ ನೋಡೋಣ ಕರೆಕ್ಟ್ ಆನ್ಸರ್ ಯಾವುದು? ದಾದಾಬಾಯಿ ನವರೋಜಿ. ನೆಕ್ಸ್ಟ್ ಕ್ವಶನ್. ವೆನ್ ಎ ವೆರಿ ಲಾರ್ಜ್ ನಂಬರ್ ಆಫ್ ಪೀಪಲ್ ಆರ್ employed but their actual contribution is either marginal or negative, it is ಅಂದರೆ ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆ ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಕರೆದಿದ್ದಾನೆ. ಓಕೆ, ನೋಡು ಆಪ್ಷನ್ ಏನಂತ ಕೊಟ್ಟಿದ್ದಾನೆ? ಋತುಮಾನದ ನಿರುದ್ಯೋಗ, ಚಕ್ರೀಯ ಅಂದರೆ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಋತುಮಾನದ ನಿರುದ್ಯೋಗ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಚಕ್ರೀಯ ನಿರುದ್ಯೋಗ ಅಥವಾ ಆವರ್ತ ನಿರುದ್ಯೋಗ, ಟೆಕ್ನಾಲಜಿಕಲ್ ಅನ್ಎಂಪ್ಲಾಯ್ಮೆಂಟ್, ತಾಂತ್ರಿಕ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚಿದ ನಿರುದ್ಯೋಗ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ನೋಡಿ, ಫಸ್ಟ್ ಒನ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಕೆಲವು ತಿಂಗಳಷ್ಟೇ ವ್ಯಕ್ತಿಯೊಬ್ಬ
ತಿಂಗಳಲ್ಲಿ ವರ್ಷದಲ್ಲಿ ಕೆಲವೇ ತಿಂಗಳು ಮಾತ್ರ ಉದ್ಯೋಗದಲ್ಲಿ ತೊಡಗಿದ್ರೆ ಅದನ್ನು ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ರೈತರು ಮಳೆಗಾಲದಲ್ಲಿ ಬ್ಯುಸಿ ಇರ್ತಾರೆ, ಬೇಸಿಗೆ ಕಾಲದಲ್ಲಿ ಅವ್ರಿಗೆ ಯಾವುದು ಕೆಲಸ ಇರಲ್ವಲ್ಲ, ಅಂತಹ ನಿರುದ್ಯೋಗವನ್ನು ನಾವೇನಂತ ಕರಿತೀವಿ? ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ. ಸರ್ವೇ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯಲ್ಲಿ ಕಂಡು ಬರುತ್ತೆ. ಇನ್ನು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಈ ಬಂಡವಾಳಶಾಹಿ ವ್ಯವಸ್ಥೆನಲ್ಲಿ ಆರ್ಥಿಕ ಚಕ್ರಗಳು ಅಂತ ಸಂಭವಿಸ್ತವೆ. ಅಂದರೆ ಆರ್ಥಿಕ ಚಟುವಟಿಕೆಗಳು ಏರಿಳಿತಗಳಾಗ್ತಾ ಇರ್ತವೆ. ಆರ್ಥಿಕ ಬಿಕ್ಕಟ್ಟಾಗುತ್ತೆ, ಮುಗ್ಗಟ್ಟಾಗುತ್ತೆ, ಮತ್ತೆ ಚೇತರಿಕೆ ಆಗುತ್ತೆ, ಆಮೇಲೆ ಶೃಂಗ ಆಗುತ್ತೆ. ಈ ರೀತಿಯ ಆರ್ಥಿಕ ಚಟುವಟಿಕೆಗಳು ಏರಿಳಿತಗಳಾಗ್ತಾ ಇರ್ತವೆ. ನೀವು ಕೇಳಿರ್ಬೋದು, ಕೆಲವು ಟೈಮ್ ಅಮೆರಿಕಾದಲ್ಲಿ ಹೆಚ್ಚು ಇಂಜಿನಿಯರ್ಗೆ ಬೇಡಿಕೆ ಬರುತ್ತೆ, ಅಲ್ಲಿ ಎಲ್ಲರನ್ನೂ ಕೆಲಸಕ್ಕೆ ತಗೊಂತಾರೆ. ಕೆಲವು ಟೈಮ್ ಕೆಲಸದಿಂದ ತೆಗೆದಾಕ್ತಾರೆ. ಗೊತ್ತಾ? ಯಾವಾಗ? ಆರ್ಥಿಕ ಹಿಂಜರಿತ ಆದಾಗ ಅಥವಾ ಆರ್ಥಿಕ ಮುಗ್ಗಟ್ಟಾದಾಗ. ಈ ಥರ ಅಂದರೆ ಆರ್ಥಿಕ ಮುಗ್ಗಟ್ಟಾದಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಚೇತರಿಕೆ ಆದಾಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಏರಿಳಿತಗಳಾಗುತ್ತಲ್ಲ, ಅಂತಹ ನಿರುದ್ಯೋಗವನ್ನು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್, ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಈಗ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಆದಾಗ ಸಮ್ ಪೀಪಲ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಎ ಅನ್ಎಂಪ್ಲಾಯ್ಡ್. ಅಂದರೆ ಹೊಸ ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಂಡ್ರೆ ಕೆಲವು ಕಾರ್ಮಿಕರು ನಿರುದ್ಯೋಗಿಗಳಾಗ್ತಾರೆ. ಅಂಥದ್ದನ್ನು ತಾಂತ್ರಿಕ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಇನ್ನೊಂದು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಅಂದರೆ ಕಾರ್ಮಿಕನೋರ್ವನ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿದ್ದರೆ ಅಥವಾ ನೆಗೆಟಿವ್ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಮರೆಮಾಚಿದ ನಿರುದ್ಯೋಗ. ಅಂದರೆ ಕೆಲಸದಲ್ಲಿ ಹೆಚ್ಚಿನ ಜನರು ಇರ್ತಾರೆ, ಆದರೆ ಅವರ ಕೊಡುಗೆ ಉತ್ಪಾದನೆಗೆ ಶೂನ್ಯ ಆಗಿರುತ್ತೆ, ಕೆಲವು ಟೈಮ್ ನೆಗೆಟಿವ್ ಇರುತ್ತೆ. ಓಕೆ, ಅಂತಹ ನಿರುದ್ಯೋಗವನ್ನು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಹಾಗಾದರೆ ಅವನು ಕೊಟ್ಟಿರೋಂಥ ಕ್ವಶನ್ ಏನು? ಅತಿ ಹೆಚ್ಚಿನ ಜನರು ಇರ್ತಾರೆ, ಅವರ ಸೀಮಾಂತ, ಅವರ ನೈಜ ಕೊಡುಗೆ ಏನಾಗಿರುತ್ತೆ? ಕೆಲವು ಟೈಮು ಸೀಮಾಂತವಾಗಿರುತ್ತೆ, ಇಲ್ಲ ಋಣಾತ್ಮಕವಾಗಿರುತ್ತೆ. ಹಾಗಾದರೆ ಯಾವುದಾಗುತ್ತೆ ಅದಕ್ಕೆ ಕರೆಕ್ಟ್ ಆನ್ಸರು? ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಅಂದರೆ ಮರೆಮಾಚಿದ ನಿರುದ್ಯೋಗ ಕರೆಕ್ಟ್ ಆನ್ಸರು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಇಂಡಿಯಾ, ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಫಾರ್ಮುಲೇಟ್ಸ್ ದ ಫಿಸ್ಕಲ್ ಪಾಲಿಸಿ? ಭಾರತದಲ್ಲಿ ವಿತ್ತೀಯ ನೀತಿಯನ್ನು ಯಾರು ರೂಪಿಸುತ್ತಾರೆ ಅಂತ ಕ್ವಶನ್ನ ಕೇಳಿದ್ದಾನೆ. ನೋಡಿ, ಇಲ್ಲಿ 2 ನೀತಿಗಳು ಬರುತ್ತೆ. ವಿತ್ತೀಯ ನೀತಿ ಅಂದರೆ ಕೋಶೀಯ ನೀತಿ, ಅಂದರೆ ವಿತ್ತೀಯ ನೀತಿ ಅಂತ ನಾವು ಕರಿತೀವಿ. ನೀವು ಈ ಕ್ವಶನ್ ಏನಾದರೂ ಬಂತು ಅಂದರೆ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡೋರು ಕಂಪಲ್ಸರಿ ಇಂಗ್ಲೀಷಲ್ಲಿ ಒಂದು ಸರಿ ನೋಡಬೇಕು. ಯಾಕೆಂದರೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ವೇರಿಯೇಷನ್ಸ್ ಆಗುತ್ತೆ, ಬಟ್ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಇದೊಂದೇ ವರ್ಡು. ಇದನ್ನು ವಿತ್ತೀಯ ನೀತಿಯನ್ನು ಕೆಲವು ಟೈಮ್ ಕನ್ನಡದಲ್ಲಿ ಕೋಶೀಯ ನೀತಿ ಅಂತಲೂ ಕರೀತಾರೆ, ರಾಜ್ಯಕೋಶ ನೀತಿ ಅಂತಲೂ ಕರೀತಾರೆ, ವಿತ್ತ ನೀತಿ ಅಂತಲೂ ಕರೀತಾರೆ. ಓಕೆ, ಹಾಗಾದರೆ ಕೋಶೀಯ ನೀತಿ. ಇನ್ನೊಂದು ಯಾವುದಂದರೆ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ ಅಂತ 2 ಇದೆ. ಇದನ್ನು ಹಣಕಾಸು ನೀತಿ ಅಂತ ಕರೀತಾರೆ. ಕೆಲವು ಟೈಮ್ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಇದನ್ನು ಹಣಕಾಸು ನೀತಿ, ವಿತ್ತ ನೀತಿ ಅಂತ ಕರೆದು ಬಿಡ್ತಾರೆ. ಈ ಕ್ವಶನ್ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂತು ಅಂದರೆ ಯು ಹ್ಯಾವ್ ಟು ಕೇರ್ಫುಲ್. ನೀವು ಒಂದ್ಸರಿ ಇಂಗ್ಲೀಷಲ್ಲಿ ಚೆಕ್ ಮಾಡಿ, ಅದಕ್ಕೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ಮಾನಿಟರಿ ಪಾಲಿಸಿ ಮತ್ತು ಫಿಸ್ಕಲ್ ಪಾಲಿಸಿ. ಅಂದರೆ ಈ ಫಿಸ್ಕಲ್ ಪಾಲಿಸಿ ಯಾರು ಮಾಡ್ತಾರೆ ಮತ್ತು ಮಾನಿಟರಿ ಪಾಲಿಸಿನ ಯಾರು ಮಾಡ್ತಾರೆ? ಈ ಫಿಸ್ಕಲ್ ಪಾಲಿಸಿ ಗವರ್ನಮೆಂಟ್ ಪಾಲಿಸಿ, ಮಾನಿಟರಿ ಪಾಲಿಸಿ ಇದೆಯಲ್ಲ ಇದು RBI ಪಾಲಿಸಿ. RBIನ ಪಾಲಿಸಿನ ನಾವೇನಂತ ಕರಿತೀವಿ? ಮಾನಿಟರಿ ಪಾಲಿಸಿ ಅಂತ ಕರೆದ್ರೆ ಗವರ್ನಮೆಂಟ್ ಪಾಲಿಸಿನ ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ ಅಂತ ನಾವು ಕರಿತೀವಿ. ಈಗ ಬಜೆಟ್ ಮಾಡೋದ್ರ ಮೂಲಕ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಯಾವುದನ್ನು? ಫಿಸ್ಕಲ್ ಪಾಲಿಸಿನ. ಹಾಗಾದ್ರೆ ಯಾರು ಅದನ್ನು ಫಾರ್ಮುಲೇಟ್ ಮಾಡ್ತಾರೆ ಅಂತ ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. ಫಸ್ಟ್ ಆಪ್ಷನ್ ಏನು? ಪ್ಲಾನಿಂಗ್ ಕಮಿಷನ್, ಯೋಜನಾ ಆಯೋಗ. ಇದು ಪಂಚವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸಿ ಅನುಷ್ಠಾನಗೊಳಿಸುತ್ತೆ, ಆದರೆ ಕೋಶೀಯ ನೀತಿಯನ್ನು ಇದು ರಚನೆ ಮಾಡಲ್ಲ. ಇದನ್ನು ಪ್ರಸ್ತುತ ರದ್ದುಪಡಿಸಿ ಇದರ ಸ್ಥಾನದಲ್ಲಿ ಯಾವುದನ್ನು ಸ್ಥಾಪನೆ ಮಾಡಿದ್ದೀವಿ? ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿದ್ದೀವಿ. ನೆಕ್ಸ್ಟ್ ಫೈನಾನ್ಸ್ ಕಮಿಷನ್, ವಿತ್ತೀಯ ಆಯೋಗ ಅಥವಾ ಹಣಕಾಸು ಆಯೋಗ ಅಂತ ಕರಿತೀವಿ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡೋದು. ಅಂದರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತನ್ನ ತೆರಿಗೆನಲ್ಲಿ ಎಷ್ಟು ಪಾಲನ್ನು ಕೊಡಬೇಕು ಮತ್ತು ಯಾವ ರೀತಿ ಅನುದಾನಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಹಣಕಾಸು ಆಯೋಗ. ಪ್ರಸ್ತುತ 15ನೇ ಹಣಕಾಸು ಆಯೋಗ ಏನಿದೆ ಅನುಷ್ಠಾನದಲ್ಲಿದೆ. ಇನ್ನು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ. ಎಸ್,
ಅಂದರೆ ಈ ಕೋಶೀಯ ನೀತಿಯನ್ನು ಸರ್ಕಾರದ ಪರವಾಗಿ ಹಣಕಾಸು ಸಚಿವಾಲಯ ಸಿದ್ಧಪಡಿಸುತ್ತೆ. ಇನ್ನೊಂದು RBI ಯಾವ ನೀತಿಯನ್ನು ಮಾಡುತ್ತೆ? ಮಾನಿಟರಿ ಪಾಲಿಸಿ. RBI ಪಾಲಿಸಿನ ನಾವೇನಂತ ಕರಿತೀವಿ? ಮಾನಿಟರಿ ಪಾಲಿಸಿ ಅಂತ ಕರೆದ್ರೆ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ನ ಪಾಲಿಸಿನ ನಾವೇನಂತ ಕರಿತೀವಿ? ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ ಅಂತ ಕರಿತೀವಿ. ಹಾಗಾದರೆ ಭಾರತದಲ್ಲಿ ವಿತ್ತ ನೀತಿಯನ್ನು ಅಥವಾ ಕೋಶೀಯ ನೀತಿಯನ್ನು ಅಥವಾ ರಾಜ್ಯಕೋಶ ನೀತಿಯನ್ನು, 3 ಪದಗಳನ್ನು ನಾವು ಯೂಸ್ ಮಾಡ್ತೀವಿ. ಯಾರು ಇದನ್ನು ರೂಪಿಸುತ್ತಾರೆ ಅಂತ ಬಂದಾಗ ನಮಗೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯ ಕೋಶೀಯ ನೀತಿಯನ್ನು ಸಿದ್ಧಪಡಿಸುತ್ತೆ. ಓಕೆ, ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ನೋಡೋಣ. ದ ಫಸ್ಟ್ ಸೈಂಟಿಫಿಕ್ ಅಟೆಂಪ್ಟ್ ಟು ಮೆಷರ್ ದ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ ವಾಸ್ ಮೇಡ್ ಬೈ. ಅಂದರೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿ ವೈಜ್ಞಾನಿಕವಾಗಿ ಮಾಪನ ಮಾಡಿದವರು. ನೋಡಿ, ಅವನು ಕೇಳ್ತಿರೋ ಕ್ವಶನು ಮೊದಲ ಬಾರಿಗೆ ಮಾಪನ ಮಾಡಿದವರಲ್ಲ, ಬರೀ ಮೊದಲ ಬಾರಿಗೆ ಮಾಪನ ಮಾಡಿದವರು ಯಾರು ಅಂತ ಕೇಳಿದರೆ, ಮೊದಲನೇ ಬಾರಿಗೆ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದವರು ದಾದಾಬಾಯ್ ನವರೋಜಿ. ಅವರ ಗ್ರಂಥ ಯಾವುದು ಅಂದರೆ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಆದರೆ ಅವನು ಕೇಳ್ತಿರೋದು ಈ ವರ್ಡನ್ನು ಮೆನ್ಷನ್ ಮಾಡಿದ್ದಾನೆ. ಯಾವ ವರ್ಡನ್ನು? ವೈಜ್ಞಾನಿಕವಾಗಿ ಮಾಪನ ಮಾಡಿದವರು ಯಾರು? ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಮಾಪನ ಮೊದಲು ಮಾಪನ ಮಾಡಿದವರು ದಾದಾಬಾಯ್ ನವರೋಜಿ. ಅದೇ ರೀತಿ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಭಾರತದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದವರು ಯಾರು ಅಂದರೆ VKRV ರಾವ್. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಮಾಪನ ಮಾಡಿದವರು VKRV ರಾವ್. ಆ ವೈಜ್ಞಾನಿಕ ಅಂತ ವರ್ಡನ್ನು ತೆಗೆದುಬಿಟ್ರೆ ಮೊದಲ ಬಾರಿಗೆ ಮಾಪನ ಮಾಡಿದವರು ಯಾರು ಅಂದರೆ ದಾದಾಬಾಯ್ ನವರೋಜಿ. ಹಾಗಾದರೆ ಪ್ರಸ್ತುತ ಯಾರು ಅಂದಾಜು ಮಾಡ್ತಿದ್ದಾರೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದರೆ ಪ್ರಸ್ತುತ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಇವತ್ತು ಪ್ರಸ್ತುತ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಿದೆ. ಅದನ್ನು ಅಂದಾಜು ಮಾಡಲಿಕ್ಕೆ 2011 ಮತ್ತು 12 ಮೂಲ ವರ್ಷ ಅಂತ ಬಳಸ್ತಾ ಇದ್ದಾರೆ. ಓಕೆ, CSO ಮಾಡ್ತಾ ಇತ್ತು ಇಲ್ಲಿವರೆಗೂ. 2019ರಲ್ಲಿ CSOನ ಮತ್ತು NSOನ ಮರ್ಚ್ ಮಾಡಿ ಯಾವುದನ್ನು ಸ್ಥಾಪನೆ ಮಾಡಿದ್ದೀವಿ? NSOನ ಸ್ಥಾಪನೆ. NSSO ಮತ್ತು CSO ಎರಡಿತ್ತು, ಅವೆರಡನ್ನ ಮರ್ಚ್ ಮಾಡಿ ಯಾವುದನ್ನು ಸ್ಥಾಪನೆ ಮಾಡಿದ್ದೀವಿ? NSOನ ಸ್ಥಾಪನೆ ಮಾಡಿದ್ದೀವಿ. ಪ್ರಸ್ತುತ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತಿರೋದು ಯಾರು? NSO. ಅದನ್ನು ಮಾಪನ ಮಾಡಲಿಕ್ಕೆ ಮೂಲ ವರ್ಷ ಅಂತ ಯಾವುದನ್ನು ಬಳಸ್ತಾ ಇದ್ದಾರೆ? 2011 ಮತ್ತು 12. ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಮಾಪನ ಮಾಡಿದವರು ದಾದಾಬಾಯ್ ನವರೋಜಿ. ಭಾರತದ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಮೊದಲು ಮಾಪನ ಮಾಡಿದವರು VKRV ರಾವ್. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? VKRV ರಾವ್. ಓಕೆ, VKRV ರಾವ್ ಭಾರತದ ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಮಾಪನ ಮಾಡ್ತಾರೆ. ಓಕೆ, ಇವಿಷ್ಟು ಪ್ರಶ್ನೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಮತ್ತೆ ಯಾವ್ಯಾವ ಥರ ಕ್ವಶನ್ಸ್ನ ಕೇಳಿದ್ದಾನೆ ಅಂತೇಳಿ ನೆಕ್ಸ್ಟ್ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಥ್ಯಾಂಕ್ ಯು.